ಅಧ್ಯಕ್ಷರೇ, ಏನಿಲ್ಲ, ಈಗ ಪದೇ ಪದೇ ನಮಗೂ ವಿರೋಧ ಪಕ್ಷ ಅವರು ಬಿಜೆಪಿ ಅವರಿಗೂ ನಡೀತಾ ಇರತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯಗಳ ಒಕ್ಕೂಟ ವ್ಯವಸ್ಥೆನಲ್ಲಿ ನಮಗಾಗ್ತಿರ್ತಕ್ಕಂಥ ಅನ್ಯಾಯವನ್ನು ನಾವೇನು ಕಾನೂನಾತ್ಮಕವಾಗಿ ಅಂಕಿ ಸಂಖ್ಯೆಗಳ ಮುಖಾಂತರ ಅವರನ್ನು ನಾವು ಕೇಂದ್ರ ಸರ್ಕಾರವನ್ನು ನಮಗಿರದೇ ಇದೊಂದು ಸದನ, ಈ ಸದನದ ಬಿಟ್ಟು ಇನ್ನೆಲ್ಲೂ ನಾವು ಅವರನ್ನು ಒತ್ತಾಯಿಸೋಕ್ಕಾಗೋದಿಲ್ಲ. ನಾವು ಒತ್ತಾಯಿಸಿದಾಗೆಲ್ಲ ಅವರು ಬೇರೆ ಬೇರೆ ಕೆಲಸಕ್ಕೆ ಬಾರದಂಥ ವಿಚಾರಗಳನ್ನೆಲ್ಲ ತಗೊಬಂದು ಇಲ್ಲಿ ನಮ್ಮನ್ನ ವಿಚಾರನ ಏನೋ ನಾವು ಕೇಂದ್ರ ಸರ್ಕಾರದ ವಿರೋಧಿಗಳು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಇದು ನಿಜವಾಗಲೂ ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆನಲ್ಲಿ ಸರಿಯಿಲ್ಲ. ಈಗ ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳುವಂತ ಆ ಬಿಜೆಪಿ ನಮ್ಮ ಶಾಸಕ ಮಿತ್ರರು ಇವತ್ತು ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರ್ತಕ್ಕಂಥ ಕಾನೂನಾತ್ಮಕವಾದಂಥ ಹಣ ಏನು 15ನೇ ಹಣಕಾಸು ಆಯೋಗವನ್ನ ರಚನೆ ಮಾಡಿದ್ದೆ ಯಾಕೆ? ಹಣಕಾಸು ಆಯೋಗವನ್ನ ರಚನೆ ಮಾಡಿದಾಗ ನಿಜವಾಗ್ಲೂ ಕೇಂದ್ರ ಸರ್ಕಾರ ಒಂದು ದಿಟ್ಟ ನಿಲುವು ತಗೊಂಡಿದೆ. ಯಾವ ರಾಜ್ಯಕ್ಕೆ ಹಣಕಾಸಿನಲ್ಲಿ ಅನ್ಯಾಯ ಆಗುತ್ತೆ, ಕೊರತೆ ಉಂಟಾಗುತ್ತೆ ಮತ್ತು ಕಾನೂನಾತ್ಮಕವಾದ ತೊಡಕಾಗುತ್ತೆ ಅಂತ ಸಂದರ್ಭದಲ್ಲಿ ಆ ಅದನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಿಂದ ಆ ಬಾಡಿ ಇಸ್ ಅನ್ ಅಟಾನಮಸ್ ಬಾಡಿ, ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರಿ ಪ್ರಧಾನಮಂತ್ರಿಗೂ ಇಲ್ಲ. ಅಂಥ ಒಂದು ಹಣಕಾಸು ಆಯೋಗವನ್ನು ರಚನೆ ಮಾಡಿ ಇವತ್ತು ಈ ರಾಜ್ಯಗಳಿಗೆ ನ್ಯಾಯವನ್ನು ಹಣಕಾಸಿನಲ್ಲಿ ದೊರಕಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಣಕಾಸು ಆಯೋಗವನ್ನು ರಚನೆ ಮಾಡಿ ಆ ಹಣಕಾಸು ಆಯೋಗ ಇಂಥ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಈ ರಾಜ್ಯಕ್ಕೆ ನೀವು ಕೇಂದ್ರದ ನೆರವನ್ನು ಕೊಡಬೇಕು ಅಂತಕ್ಕಂಥ ನಿರ್ಣಯ ಮಾಡಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು ಕೂಡ ಇವತ್ತಿನವರೆಗೆ ನಮಗೆ ಹಣವನ್ನು ಬಿಡುಗಡೆ ಮಾಡಿಲ್ಲ. ಇದರ ಬಗ್ಗೆ ಸುದೀರ್ಘವಾದ ಚರ್ಚೆ ರಾಜ್ಯಪಾಲರ ಭಾಷಣದಲ್ಲಿ 1,25,000 ಕೋಟಿ ಹಣ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಎಲ್ಲ ಮೂಲಗಳಿಂದ ಬರಬೇಕು ಅಂತಕ್ಕಂಥ ಒಂದು ವಾದವನ್ನು ನಾವೇನು ಮಂಡನೆ ಮಾಡಿದೀವಿ. ಇದನ್ನ ಅವರಿಗೆ ಆತ್ಮಸಾಕ್ಷಿ ಇದ್ರೆ ಇಲ್ಲ, ಇದರಲ್ಲಿ ಪ್ರಿಂಟ್ ಮಾಡಿರ್ತಕ್ಕಂಥದ್ದು ಸುಳ್ಳು, 1,25,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿಲ್ಲ ಅಂತಕ್ಕಂಥದ್ದನ್ನು ಸಮರ್ಥನೆ ಮಾಡಲಿ, ನಾನು ಅವ್ರಿಗೆ ಬೇಕಾದ್ರೆ ಒಪ್ಕೋತೀನಿ. ಅದನ್ನ ಬಿಟ್ಟು ಕೇಂದ್ರ ಸರ್ಕಾರ ಏನೂ ಇದಿಲ್ಲ, ನಮ್ಮದೇ ಎಲ್ಲ ಸರಿ ಅಂತೇಳಿ ನಾವೇನಾರ ಮಾತಾಡಕ್ ಹೋದ್ರೆ ಬಬ್ಬ ಎಬ್ಬರಿಸಿ ಅದನ್ನ ಕೇಳ್ದಂಗ್ ಮಾಡೋದು, ಒಂದು ವಿಚಾರನು ಕೇಳ್ದಂಗ್ ಮಾಡೋದು, ಕೇಳ್ದಂಗ್ ಮಾಡಿ ಇದು ಮಾಡಿ ಸರಿ ಈ ಸದನ ಇವತ್ತು ಕರೆದದ್ದು ಯಾಕೆ? ಕರೆದದ್ದಂತ ಸದನನ ಯಾವ ರೀತಿ ಇದನ್ನ ಇದು ಮಾಡ್ತಾ ಇದ್ದಾರೆ? ವಾಕೌಟ್ ಬರೀ ಚರ್ಚೆ. ಇವತ್ತಿನವರೆಗೂ ಈ ಪುಸ್ತಕ ತಗೊಳ್ಳೇ ಇಲ್ಲ ಅವರು ಪುಣ್ಯಾತ್ಮರು. ಈ ಪುಸ್ತಕ ಕೊಟ್ಟಿದೀವಲ್ಲ, ಇದು ಸರಿಯೋ ತಪ್ಪೋ, ನೀವು ಸುಳ್ಳು ಪ್ರಿಂಟ್ ಮಾಡಿದಿರಿ, ನೀವು ಸರಿಲ್ಲ ಸರ್ಕಾರ ಅಂತೇಳಿ ಸಮರ್ಥನೆ ಮಾಡಿ ಹೇಳಿ, ನಾವು ಭಾಗಿಯಾಗ್ತೀವಿ. ಈ ಪುಸ್ತಕದಲ್ಲಿರೋ ಸರಿಯೋ ತಪ್ಪೋ ಅನ್ನೋ ಚರ್ಚೆಗೆ ಇವತ್ತು ನಾವು ನಿರ್ಣಯ ಮಾಡಬೇಕಾಗಿರ್ತಕ್ಕಂಥದ್ದು. ಈ ಪುಸ್ತಕ ತಗೊಳ್ಳೇ ಇಲ್ವಲ್ಲ ನೀವು ಇನ್ನುವೆ ಯಾರು ಒಬ್ರುವೆ? ಬರೀ ಅದು ಇದು ಬರೀ ಕೆಲ್ಸಕ್ಕೆ ಬಾರದ ಚರ್ಚೆ ಮಾಡ್ಕೊಂಡು ಹೋಗೋದನ್ನ ಇದನ್ನು ವಿರೋಧ ಪಕ್ಷ ಅಂತಾರ ಸ್ವಾಮಿ? ಇದು ವಿರೋಧ ಪಕ್ಷದ ಕೆಲಸನ. ಸಮರ್ಥವಾಗಿ ಹೇಳ್ಬೇಕು. ಆಗ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಕ್ಕೂಟ ವ್ಯವಸ್ಥೆನಲ್ಲಿ ಯಾವ್ಯಾವ ರಾಜ್ಯಕ್ಕೆ ಏನೇನ್ ಕೊಟ್ಟಿದ್ದಾರೆ, ಕರ್ನಾಟಕಕ್ಕೆ ಏನ್ ಅನ್ಯಾಯ ಆಗಿದೆ ಅನ್ನೋ ಚರ್ಚೆ ಈ ಸದನದಲ್ಲಿ ಆಗಬೇಕು. ಈ ಸದನದಿಂದಲೇ ರಾಜ್ಯದ ಜನತೆಗೂ ತಿಳಿಬೇಕು, ಕೇಂದ್ರ ಸರ್ಕಾರಕ್ಕೂ ಹೋಗ್ಬೇಕು. ಅದನ್ನ ಪಾಯಿಂಟ್ ಹೇಳಿದೀನಿ. ಇದು ಚರ್ಚೆ ಆಗ್ಬೇಕು. ನೀವು ಒಬ್ಬರೇ ಮಾತಾಡ ಸಾಕು, ಎಲ್ಲರೂ ಮಾತಾಡ್ಬೇಕಾ? ಒಬ್ಬರೇ ಮಾತಾಡ್ಬೇಕಾ, ಬೇರೆಯವ್ರು ಮಾತಾಡ್ಬೇಕಾ? ಬೇರೆಯವ್ರು ಮಾತಾಡಿ ಅದು ಇದನ್ನ ನಾನು ಹೇಳಿದೀನಿ. ಇದನ್ನ ಮಾಡ್ಬೇಕು ಅವ್ರು. ಇದು ಮೊದಲು ರಾಜ್ಯಪಾಲರಿಗೆ ಗೌರವ ಸಲ್ಲಿಸೋದಾದ್ರೆ ಇದ್ರ ಬಗ್ಗೆ ಈ ಪುಸ್ತಕ ತಗೊಂಡು ಚರ್ಚೆ ಮಾಡಿ. ಸುಮ್ಮನೆ ದಿವಸ ಅರ್ಜೆಂಟ್ ಮಾಡೋದು ಕೇಳ್ತದಕ್ಕೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.